ಯಾವುದೇ ರೀತಿಯಾದಂಥ ರೆಡಿಮೇಡ್ ಮಸಾಲೆ ಬಳಸ್ತಾನೆ ಮನೇಲೇ ಇರೋ ಮಸಾಲೆನ ಬಳಸಿ ಸಿಂಪಲ್ ಆಗಿ ರುಚಿಯಾಗಿ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ನಮಸ್ಕಾರ ಎಲ್ರಿಗೂ, ಮಂಡ್ಯ ರುಚಿಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಡ ಮಾಡ್ತಾನೆ ಬನ್ನಿ ರೆಸಿಪಿ ಶುರು ಮಾಡೋಣ. ಟೇಸ್ಟಿಯಾಗಿರೋ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತೇಳಿ ಮೊದಲಿಗೆ ನಾನಿಲ್ಲಿ 3 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಇಲ್ಲಿ 3 ಗೆಡ್ಡೆ ಅಂದರೆ ಮೀಡಿಯಮ್ ಸೈಜಲ್ಲಿ ಹಾಕೊಂಡಿದ್ದೀನಿ. ದಪ್ಪ ಆಗಿದ್ರೆ 2 ಗೆಡ್ಡೆ ಸಾಕಾಗುತ್ತೆ. ಒಂದು 3 ಇಂಚ್ ಅಷ್ಟು ಶುಂಠಿನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಖಾರಕ್ಕೆ ಬೇಕಾಗಿರೋಷ್ಟು 7 ರಿಂದ 8 ಹಸಿರು ಮೆಣಸಿನ್ಕಾಯಿ ನಾನು ಇದಕ್ಕೆ ಹಾಕೊಳ್ತೀನಿ. ನಿಮ್ಗೆ ಏನಾದ್ರು ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೂ ಹಾಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೋಬೋದು. 1.5 ಚಮಚದಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಮಸಾಲೆನ ನೀಟಾಗಿ ನುಣ್ಣಗೆ ರುಬ್ಬಾದ್ಮೇಲೆ ಇವಾಗ ನಾನು ಮ್ಯಾರಿನೇಟ್ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಮ್ಯಾರಿನೇಟ್ಗೆ ನಾನಿಲ್ಲಿ 1 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 1 ಮೊಟ್ಟೆ ಹಾಕಿ ರುಬ್ಬಿರೋ ಮಸಾಲೆನೆಲ್ಲ ಆ ಮೊಟ್ಟೆ ಜೊತೆಗೆ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ರೀತಿ ಕಬಾಬ್ ಮಾಡಬೇಕಾದ್ರೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಕಲರ್ನೇ ಆಗಲಿ ಆರ್ಟಿಫಿಷಿಯಲ್ ಕಲರ್ನ ನಾನಿಲ್ಲಿ ಬಳಸ್ತಾ ಇಲ್ಲ. ಕಲರ್ ಬರೋಕ್ಕೆ ಅಂತೇಳಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. 1 ದೊಡ್ಡ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಗರಂ ಮಸಾಲೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನಾನು 2 ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ನಾನಿಲ್ಲಿ ಜಾಸ್ತಿ ಬಳಸ್ತಾ ಇಲ್ಲ. ಕಾರ್ನ್ಫ್ಲೋರು ಮೈದಾ ಹಿಟ್ಟು ಇಷ್ಟು ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚಿಕನ್ನ ನಾನಿಲ್ಲಿ 1 kg ಅಷ್ಟು ಬಳಸ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸಿರೋ ಕ್ವಾಂಟಿಟಿ ಬಂದು 1 kg ಚಿಕನ್ನಿಗೆ ಆಗಿರುತ್ತೆ. ಅರ್ಧ kg ಮಾಡ್ತಾ ಇದ್ದೀರಾ ಅಂದರೆ ಇದರಲ್ಲಿ ಅರ್ಧ ಕ್ವಾಂಟಿಟಿ ಹಾಕಿದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು 1.5 ನಿಂಬೆಹಣ್ಣಷ್ಟು ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಎಲ್ಲ ಹಾಕೊಂಡಾದ್ಮೇಲೆ ನನಗೆ ಇದಕ್ಕೆ ಸ್ವಲ್ಪ ಕಲರ್ ಕಮ್ಮಿ ಅನ್ನಿಸ್ತು ಅಂತೇಳಿ ನಾನು ಇನ್ನೊಂದು ಮುಕ್ಕಾಲು ಚಮಚದಷ್ಟು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೂ ಬೇಕು ಅನ್ಸಿದ್ರೆ ನೀವು ಮಾಡಿದಾಗ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಕೂಡ ಮಾಡ್ಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ತೊಳೆದಿಟ್ಟಿರೋ 1 kg ಅಷ್ಟು ಚಿಕನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನಲ್ಲಿ ಲೆಗ್ ಪೀಸ್ ಇದ್ರೇ ಒಂಥರ ಚೆಂದ. ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ನಿಧಾನಕ್ಕೆ ನಾನು ಇದನ್ನು ಕಲಿಸ್ಕೊಳ್ತೀನಿ. ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಾದಮೇಲೆ ಮಸಾಲೆ ಪ್ರತಿಯೊಂದು ಪೀಸ್ಗೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ಕಲಿಸ್ಕೊಂಡು ಇದನ್ನು ಮುಚ್ಚಿಟ್ಟು ನಾನು ಒಂದು ಅರ್ಧ ಗಂಟೆಯಿಂದ 1 hour ಅಷ್ಟು ನಾನು ಇದನ್ನು ಸೈಡ್ಗೆ ಎತ್ತಿರ್ತೀನಿ. ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಇವಾಗ ಕಬಾಬ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಕಬಾಬ್ಗೆ ನಾನಿಲ್ಲಿ ಒಂದು ಕಾದಿರೋ ಬಾಣಲೆಗೆ ಹಾಕ್ಕೊಂಡು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ನಾನಿಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಮ್ಯಾರಿನೇಟ್ ಮಾಡಿರೋ ಪೀಸಸ್ನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಪೀಸ್ ಹಾಕಬೇಕಾದ್ರೆ ಎಣ್ಣೆ ಕಾದಿರೋ ಹದ ನೋಡ್ಕೋಬೇಕು. ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಗ್ಯಾಸು ಫುಲ್ ಹೈಯಲ್ಲಿ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು. ಕಬಾಬ್ ಮಾಡಬೇಕಾದ್ರೆ ಎಣ್ಣೆ ಏನಾದ್ರು ಜಾಸ್ತಿ ಕಾದಿದ್ರೆ ಮೇಲ್ಗಡೆ ಕೋಟಿಂಗು ಸೀದೋಗುತ್ತೆ, ಒಳಗಡೆ ನೀಟಾಗಿ ಬೇಯೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆ ಮೀಡಿಯಮಾಗಿ ಕಾದಿರಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಅಂತ ಹೇಳ್ತಿರೋದು ಅಷ್ಟೇ. ಚಿಕನ್ನ 2 ಕಡೆಯಿಂದ ನೀಟಾಗಿ ಬೇಯಿಸ್ಕೊಳ್ತೀನಿ. 7 ರಿಂದ 8 ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀನಿ. ತುಂಬ ಜನ ಕಬಾಬ್ ಮಾಡಬೇಕಾದ್ರೆ ರೆಡಿಮೇಡ್ ಮಸಾಲೆನ ಬಳಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿಬಿಡ್ತಾರೆ. ಅದರ ಬದಲು ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಕಲರ್ ಇರೋಲ್ಲ, ಮಕ್ಳಿಗೂ ಕೂಡ ಸೇಫ್ ಆಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಈಗೆಲ್ಲ ತುಂಬ ಕಲರಲ್ಲಿ ಕೆಮಿಕಲ್ ಹಾಕೋದ್ರಿಂದ ಅದು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ಆ ಕಾರಣ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಕಬಾಬ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದನ್ನು ನಾನು ಎತ್ತಿ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ತೇನೆ. ಇವಾಗ ಇದಕ್ಕೆ ನಾನು ಆಗಲೇ ನೆನೆಸಿಟ್ಟಿದ್ದು ಮ್ಯಾರಿನೇಷನಲ್ಲಿ ಒಂದು ಚಿಕನ್ ಲೆಗ್ ಪೀಸ್ನ ಹಾಕಿದೆ, ಅದನ್ನು ಕೂಡ ನಾನು ಇದರಲ್ಲಿ ಫ್ರೈ ಮಾಡಿಕೊಡ್ತೀನಿ. ಚಿಕನ್ನಲ್ಲಿ ಲೆಗ್ ಪೀಸ್ ತಿಂತಿದ್ರೇ ಒಂಥರ ಚೆಂದ, ಅದರಲ್ಲೂ ಕಬಾಬ್ ಮಾಡ್ಕೊಂಡು ತಿಂತಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೆ ಒಂಥರ ಮಜಾ ಇರುತ್ತೆ. ಈ ರೀತಿ ಕಬಾಬ್ನ ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ಸಿಂಪಲ್ಲು. ಟೇಸ್ಟ್ ಮಾತ್ರ ಒಳ್ಳೆ ಕಬಾಬ್ ಅಂಗಡಿ ಸಿಗುತ್ತಲ್ಲ ಚಿಕನ್ ಕಬಾಬ್ ಅಷ್ಟೇ ರುಚಿಯಾಗಿರುತ್ತೆ. ಚಿಕನ್ ಲೆಗ್ ಪೀಸು ಕೂಡ ನೀಟಾಗಿ ಫ್ರೈ ಆಗಿ ಕಬಾಬ್ ರೆಡಿ ಆಗಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ತಿಳಿಸಿ. ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.